ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಬೈಕೆರೆ ನಾಗೇಶ್ಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಸರಳ ಸಜ್ಜನಿಕೆಯ ಸ್ನೇಹಜೀವಿಯನ್ನು ನೆನೆದು ಸಂತಾಪ ಸೂಚನೆ. ವೀರಶೈವ ಲಿಂಗಾಯತ ಯುವಸೇನೆ, ಕೆಂಪೇಗೌಡ ಯುವಸೇನೆ ಹಾಗೂ ಸಹ್ಯಾದ್ರಿ ಕೇಸರಿ ಬಳಗದಿಂದ ತ್ರಿಮೂರ್ತಿ ಸ್ವಾಮೀಜಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮ ನೆರವೇರಿತು. ಮತ್ತು 2ನೇ ದಿನಕ್ಕೆ ಕಾಲಿಟ್ಟ ಸಿಎಟಿಯು ಪ್ರತಿಭಟನೆ. ವಾರ್ತೆಗಳ ವಿವರ. ಸರಳ ಜೀವಿ, ಸ್ನೇಹಜೀವಿ ಹಾಗೂ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದ ಬೈಕೆರೆ ನಾಗೇಶ್ ಅವರಿಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿ ಸಂತಾಪ ಸೂಚಿಸಲಾಯಿತು. ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಅಧ್ಯಕ್ಷತೆಯಲ್ಲಿ ನಡೆದ ಸಂತಾಪ ಸಭೆಯಲ್ಲಿ ಮೊದಲು 1 ನಿಮಿಷ ಮೌನ ಆಚರಿಸಿ ಬೈಕೆರೆ ನಾಗೇಶ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನಂತರ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು, ರಾಜ್ಯ ಪತ್ರಕರ್ತರ ಸಂಘದ ಸದಸ್ಯರಾದ ಎಚ್.ಬಿ. ಮದನಗೌಡ, ಜಿಲ್ಲಾಧ್ಯಕ್ಷರಾದ ಬಾಳುಗೋಪಾಲ್ ಮಾತನಾಡಿ, ಬೈಕೆರೆ ನಾಗೇಶ್ ಎಂದರೆ ಜಿಲ್ಲೆಗೆ ಅವರು ಪರಿಚಿತರು. ಹಾಸನ ಜಿಲ್ಲೆಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಕುಗ್ರಾಮಕ್ಕೆ ಕೊಡುಗೆ ಅಂತಹ ಅಧಿಕಾರಿ ಬರಬೇಕು ಎನ್ನುವ ಮಟ್ಟಕ್ಕೆ ಅವರು ತಮ್ಮ ಸ್ವಭಾವ ಬೆಳೆಸಿಕೊಂಡಿದ್ದರು. ದೆಹಲಿಯಲ್ಲಿದ್ದರೂ ಕೂಡ ತವರು ಜಿಲ್ಲೆಯನ್ನು ನೆನಪಿಸಿಕೊಳ್ಳುತ್ತಿದ್ದರು. ದೆಹಲಿಗೆ ಹೋದರೆ ನಮ್ಮ ಜಿಲ್ಲೆಯವರೆಂದು ಪ್ರೀತಿಯಿಂದ ಕಾಣುತ್ತಿದ್ದರು. ಅವರ ಸೇವೆ ಶಾಶ್ವತವಾಗಿದೆ ಎಂದು ಹೇಳಿದರು. 73 ವಯಸ್ಸು ಅವರ ಸಾಯುವ ವಯಸ್ಸೇ ಇಲ್ಲ. ಭಾಳ ಆರೋಗ್ಯವಾಗಿ ತುಂಬ ಸುದೀರ್ಘವಾಗಿ ದೆಹಲಿಯನ್ನೇ ತನ್ನ ಕಾರ್ಯಕ್ಷೇತ್ರವನ್ನಾಗಿಟ್ಟುಕೊಂಡು ಕನ್ನಡಿಗರ ಅನೇಕ ಬೇಡಿಕೆಗಳಿಗೆ, ಬೇರೆ ಬೇರೆ ವಿಚಾರಗಳಿಗೆ, ರಾಜ್ಯ ಸರ್ಕಾರದ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ದೆಹಲಿಯಲ್ಲಿ ನಿಂತು ಒಬ್ಬ ಕನ್ನಡಿಗನಾಗಿ ಗಟ್ಟಿ ಧ್ವನಿಯಲ್ಲಿ ನಿಂತು ಕೆಲಸ ಮಾಡುವಂಥವ್ರು ಯಾರು ನಾಗೇಶ್ವರು. ಅವರು ಮಾತನಾಡೋದಕ್ಕಿಂತ ಕೆಲಸ ಮಾಡಿದ್ದು ಹೆಚ್ಚು. ಅನೇಕ ಯಾವುದೇ IAS ಆಫೀಸರ್ಸ್ಗಳು ಅಥವಾ ದೆಹಲಿಯ ಒಳನಾಟ ಇಟ್ಟಿದ್ದಂಥ ಅನೇಕ ಸಚಿವರುಗಳು, ಮುಖ್ಯಮಂತ್ರಿಗಳಾಗಿ ಅವರು ಅಲ್ಲಿ ಅವರದೇ ಆದ ಒಂದು ಹವಾವನ್ನು ಇಟ್ಕೊಂಡಿದ್ದಾರೆ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಹಿಂದಿ ಪ್ರಾಬಲ್ಯ ಇರುವಂಥ ಕೇಂದ್ರ ಸರ್ಕಾರ ಇರುವಂಥ ಕಡೆ ಅವರು ಆ ಥರದ ಒಬ್ಬ ಕನ್ನಡಿಗನಾಗಿ ಅವರು ತಮ್ಮ ಪ್ರಭುತ್ವವನ್ನು ಉಳಿದಿಟ್ಟುಕೊಂಡಿದ್ದಾರೆ. ಅದು ಬಹಳ ದೊಡ್ಡ ಸಂಗತಿ ಅಂತ ಅನಿಸುತ್ತೆ. ನಮಗೆ ಯಾಕೆ ವಿಶೇಷ ಅಂದರೆ ಅವರು ಎಲ್ಲರೂ ಅಧಿಕಾರಿಗಳು ಅಥವಾ ಯಾರೇ ಮೇಲ್ಮಟ್ಟಕ್ಕೆ ಎತ್ತರಕ್ಕೆ ಬೆಳೆದು ಹೋದಂಥ ಸಂದರ್ಭದಲ್ಲಿ ತಮ್ಮ ನೆಲೆಯನ್ನು ಮರೀತಾರೆ ಬಹಳ ಜನರು. ಆದರೆ ಬೈಕೆರೆ ನಾಗೇಶ್ ಅವರು ನೋಡಿದರೆ ಆ ಥರ ಯಾವತ್ತೂ ತಮ್ಮ ತವರನ್ನು ಹಾಸನ ಜಿಲ್ಲೆಗೆ ಅವರದೇ ಆದಂಥ ವಿಶೇಷವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದು ನಾವೇ ಅನೇಕ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ದೇವೆ. ರೈಲ್ವೆ ಸ್ಟೇಷನ್ ಮೀಟರ್ ಗೇಜಿಂದ ಬ್ರಾಡ್ ಗೇಜಿಗೆ ಕನ್ವರ್ಟ್ ಮಾಡುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹಲವಳ್ಳಿ ಕರಾವಳಿಯಲ್ಲಿ ಸೇತುವೆ, ಆ ವಿಚಾರದಕ್ಕೆ ಸಕಲೇಶ್ಪುರ ಸೇತುವೆ ಇದಕ್ಕೆ ಸಂಬಂಧಪಟ್ಟ ಮತ್ತು ಮುಗಿರಾಬಾದ್ ಕೋಟೆಯನ್ನು ಮತ್ತೆ ಪುನರುತ್ಥಾನ ಮಾಡಿದಂಥ ವಿಚಾರ ಇರುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ಅಂದರೆ ಬೈಕೆರೆಯನ್ನೇ ಒಂದು ಮಾಡೆಲ್ಗಾಗಿ ಇಡೀ ದೇಶಕ್ಕೆ ಸಮರ್ಪಣೆ ಮಾಡೋದು ವಿಶೇಷ. ಅದು ಕುಗ್ರಾಮಕ್ಕೂ ಲಭ್ಯ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಂಥದ್ದು ಕೂಡ ಬೈಕೆರೆಯವರು. ಹಾಗಾಗಿ ಕೆಲಸ ಮಾಡುವ ವಿಚಾರದಲ್ಲಿ ಅವರು ಬಹಳ ಎಷ್ಟು ಎತ್ತರಕ್ಕೆ ಇರ್ತಾರೆ ಅಂದರೆ ಬಹುಶಃ ಆ ಥರದ ಒಬ್ಬ ಅಧಿಕಾರಿ ನಮ್ಮ ನಡುವೆ ಎಲ್ಲ ಇಲಾಖೆಗಳಲ್ಲಿ ಇರಲಪ್ಪ ಅಂತೇಳಿ ಬಯಸುವಷ್ಟರ ಮಟ್ಟಿಗೆ ಅವರು ಬಹಳ ತಮ್ಮದೇ ಆದ ಛಾಪನ್ನು ಒತ್ತಿದವರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪತ್ರಕರ್ತರ ಜೊತೆ ಬಹಳ ದೊಡ್ಡ ಒಡನಾಟವನ್ನು ಇಟ್ಕೊಂಡಿದ್ದಂಥವ್ರು. ಸಂದರ್ಭದಲ್ಲಿ ಅವರ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಆ ಸಂದರ್ಭದಲ್ಲಿ ನಾವು ದೆಹಲಿಗೆ ಹೋಗಿದ್ದಂಥ ಸಂದರ್ಭದಲ್ಲೇ ನಮಗೆ ಅತ್ಯಂತ ಪ್ರೀತಿಯನ್ನು ತೋರಿಸಿದ್ರು. ಅವರು ನಾವೇನು ಸಾಮಾನ್ಯ ಪತ್ರಕರ್ತರಷ್ಟೇ. ಆ ಸಂದರ್ಭದಲ್ಲೇ ಅತ್ಯಂತ ಪ್ರೀತಿಯನ್ನು ತೋರಿಸಿದ್ರು. ಅದೇ ಪ್ರೀತಿಯನ್ನು ಕೊನೆಯವರೆಗೂ ಇಟ್ಕೊಂಡು ಎಲ್ಲರನ್ನೂ ಕೂಡ ಅವ್ರಿಗೊಂದು ಸಮುದಾಯ ಅಂತೇಳಿ ಯಾವತ್ತೂ ಪ್ರೀತಿ ಮಾಡೋದಿಲ್ಲ. ಯಾರು ಕಷ್ಟ ಅಂತ ಹೋಗ್ತಾರೋ ಅವ್ರಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅವ್ರಿಗೆ ಸಹಾಯ ಮಾಡೋದ್ರ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ರು. ಅವರ ರಾಜ್ಯ ಸರ್ಕಾರದಿಂದ ದೆಹಲಿ ವಿಶೇಷ ಪ್ರತಿನಿಧಿಯಾಗಿದ್ದಾಗಲೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ರು. ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಹಾಸನ ಜಿಲ್ಲೆಗೆ ಒಂದು ವಿಶೇಷವಾದಂತಹ ಆದ್ಯತೆ ಮತ್ತು ಪ್ರೀತಿಯನ್ನು ಬೈಕೆರೆ ನಾಗೇಶ್ ಇಟ್ಕೊಂಡ್ರು. ಬೈಕೆರೆ ಎನ್ನುವಂತಹ ಒಂದು ಪುಟ್ಟ ಗ್ರಾಮದಿಂದ ಈ ದೇಶದ ಉದ್ದಗಲಕ್ಕೂ ಅವರು ಸಂಚರಿಸಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ದಾರೋ ಬೈಕೆರೆ ಹೆಸರನ್ನು ಅವರು ಬಿಟ್ಟು ಬಂದಿದ್ದಾರೆ. ಅಂತಹ ಒಂದು ಒಳ್ಳೆಯ ಸಾಧನೆಯನ್ನು ಯಾವುದೇ ಅಹಂ ಇಲ್ಲದೆ
ಅತ್ಯಂತ ಸರಳತೆಯಿಂದ ಅವರ ಜೀವನವನ್ನು ಸಾಗಿಸಿದವರು ಬೈಕರಿ ನಾಗೇಶ್ವರ. 25 ವರ್ಷದಿಂದ ಒಡನಾಟ. ನಮ್ಮ ಬಾಳುಪೇಟೆ ಗುಜ್ಜಿಯವರು MLA ಆಗಬೇಕಾದ್ರೆ ಅವರಿಗೆ ಸ್ವೀಟ್ ಕೊಡಲು ಪ್ರಮುಖ ಪಾತ್ರ ಅವರು ವಹಿಸಿದರು. ಯಾಕಂದರೆ ಅವರಿಗೆ ಸಕಲೇಶ್ಪುರದ ಮೇಲೆ ಹೆಚ್ಚಿನ ಕಾಳಜಿ ಇದೆ. ನಾವು JD ಸೋಮಪ್ಪನವರಿದ್ದ ಕಾಲದಿಂದಲೂ ಸಮೇತ ಸಕಲೇಶ್ಪುರಕ್ಕೆ ಏನೇನು ಆಗಬೇಕು, ಅವರು ಕೇಂದ್ರ ಸರ್ಕಾರದಲ್ಲಿ ನೀವು ರಾಜಕೀಯದಲ್ಲಿ ಇದ್ದೀರಿ, ನಿಮ್ಗೆ ಏನೇನು ಬೇಕು ನಾವು ಕೊಡ್ತೀವಿ. ಅಲ್ಲಿಗೆ ಕೇಂದ್ರ ಸರ್ಕಾರದಲ್ಲಿ ಬರತಕ್ಕಂಥ ನೆರವುಗಳನ್ನೆಲ್ಲರೂ ಈಗ ಎಲ್ಲ ಹೇಳಿದಾಗೆ ಏನೇನು ಬೇಕಾದಿಲ್ಲ. ಒಂದು ಹೇಮಾವತಿ ನದಿ ಅಲ್ಲಿ ಮಲ್ಲೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ತಡೆಗೋಡೆ ಕಟ್ಟಬೇಕಾದ್ರೆ ಇಲ್ಲಿವರೆಗೆ ಇವತ್ತು ನಾವು ಆಗಲೇ 4-5 ಸರಿ ನನ್ನ ಅಜ್ಜನವರಿಗೆ ಸಮಯ ಇದ್ದ ಸಮಯದಲ್ಲಿ ಆ ತಡೆಗೋಡೆನ ಕಟ್ಟೋದು, ಮತ್ತು ಅಲ್ಲಿ ಅವ್ರ ಊರಿಂದ ಇದಕ್ಕೆ ಬರೋ ಅಂಥದ್ದು ನಮ್ಮ ಸಕಲೇಶ್ವರ ಬರುವಂಥ ಕಬ್ಬಿಣದ ಸೇತುವೆ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಬರತಕ್ಕಂಥ ಅನುದಾನಗಳನ್ನು ಪೂರ್ಣ ಅಲ್ಲಿ ಬಂದಿರತಕ್ಕಂಥ MLAಗಳಿಗೆ MP ಗಳಿಗೆ ಹೇಳಿ ಕೊಡಿಸ್ತಾ ಇದ್ದದ್ದು ಅವರು ಕೆಲಸ ಮಾಡ್ತಾರೆ. 8 ಜನ ಮಂತ್ರಿಗಳಿಗೆ ದೇವೇಗೌಡರು ಇದ್ದಾಗ ಪ್ರಧಾನಿ ಆಗಿದ್ದಾಗಲೇ ಅವರೇ ಜಾಫರ್ ಶರೀಫ್ ಅವರು ಇರ್ಬೋದು, ಧ್ರುವ ಪ್ರತಿಯೊಬ್ಬರು MP ಗಳಿಗೆ ನಮ್ಮ ಕನ್ನಡದ ಯಾರೋ ಮಂತ್ರಿಗಳಾಗಿದ್ದರು ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಯಾಕೆ ಮಾಡ್ತಾ ಇದ್ದಾರೆ? ಕರ್ನಾಟಕದಲ್ಲಿ ಏನೇನು ಕೇಂದ್ರ ಸರ್ಕಾರದ ಸವಲತ್ತುಗಳಿದೆ ಇದನ್ನು ಬಳಸ್ಕೊಡಿ ಈ ಥರ ಇದೆ ಅಂತ ಹೇಳ್ತಿದ್ದವರು ನಾಗೇಶ್ ಅವರು. ವೀರಶೈವ ಲಿಂಗಾಯತ ಯುವ ಸೇನೆ ಹಾಗೂ ಕೆಂಪೇಗೌಡ ಯುವ ಸೇನೆ ಇವರ ಸಂಯುಕ್ತಾಶ್ರಯದಲ್ಲಿ ಸಹ್ಯಾದ್ರಿ ಕೇಸರಿ ಬಳಗದಿಂದ ತ್ರಿಮೂರ್ತಿ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಅನ್ನದಾನ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಶ್ರೀ ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿ ಮಾತನಾಡಿ, ಶಿವನನ್ನ ಕಾಣಬೇಕೆಂದು ಕೈಲಾಸಕ್ಕೆ ಹೋಗಬೇಕಾಗಿಲ್ಲ, ಎಲ್ಲೂ ಹುಡುಕಿಕೊಂಡು ಕಾಶಿಗೆ ಹೋಗಬೇಕಾಗಿಲ್ಲ. ತಂದೆ ತಾಯಿ ಪಾರ್ವತಿಯ 3 ಪ್ರದಕ್ಷಿಣೆ ಹಾಕಿ ಮಹಾಗಣಪತಿಯನ್ನ ಇಂದಿಗೂ ಕೂಡ ಅಗ್ರಸ್ಥಾನದಲ್ಲಿಟ್ಟು ಪೂಜೆ ಮಾಡುತ್ತೇವೆ. ಗುರುಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತ್ರಿಮೂರ್ತಿಗೆ ಸಮಾನವಾಗಿರುವ ಗುರುಗಳ ಮುಟ್ಟಿದರೆ ಸಾಕು. ಅನೇಕ ಹುಡುಗರು ದಾರಿ ತಪ್ಪಿ ದಿಕ್ಕು ತಪ್ಪುವಂತಹ ವ್ಯವಸ್ಥೆ ಇದೆ. ಇಂತಹ ಪುಣ್ಯ ಕಾರ್ಯಗಳು ಮನುಷ್ಯನಲ್ಲಿ ಶ್ರದ್ಧೆ, ಭಕ್ತಿ ಹಾಗೂ ಜೀವನದ ನಡೆ ಕಲಿಯಲು ಸಹಕಾರಿ ಎಂದರು. ಕಾಣಬೇಕು ಅಂತ ಕೈಲಾಸಕ್ಕೆ ಹೋಗ್ಬೇಕಾಗಿಲ್ಲ, ಎಲ್ಲೋ ಹುಡಿಕೊಂಡು ಕಾಶಿಗೆ ಹೋಗ್ಬೇಕಾಗಿಲ್ಲ, ಎಲ್ಲೋ ಹೋಗ್ಬೇಕಾಗಿಲ್ಲ. ಅದಕ್ಕೆ ಮಹಾಗಣಪತಿ ಏನ್ ಮಾಡ್ತಾನೆ, ಜಗತ್ತವು ಪಿತರವು ಒಂದೇ ಪಾರ್ವತಿ ಪರಮೇಶ್ವರ ಅಂತೇಳಿ ಜಗತ್ತಿಗೆ ತಂದೆ ತಾಯಿಗಳಾದಂತಹ ಪಾರ್ವತಿ ಪರಮೇಶ್ವರನ 3 ಪ್ರದಕ್ಷಿಣೆ ಹಾಕಿ ಇವತ್ತು ಮಹಾಗಣಪತಿಯನ್ನು ಇವತ್ತು ಕೂಡ ಸ್ಮರಣೆ ಮಾಡ್ತೀವಿ. ಗುರುಗಳಲ್ಲಿ 3 ತ್ರಿಮೂರ್ತಿಗಳು ಕೂಡ ಅಡಕವಾಗಿರ್ತಾರೆ. ಅದಕ್ಕೆ ಅವ್ರಿಗೆ ಏನಂತ ಕರೀತಾರೆ ಅಂದ್ರೆ ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾವು ಗುರುಗಳ ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ತೀವಿ ಅಂತ ಅಂದ್ರೆ ನಾವು ಶಿವನ ಕಾಣಕ್ಕಾಗೋದಿಲ್ಲ, ವಿಷ್ಣು ಕಾಣಕ್ಕಾಗೋದಿಲ್ಲ, ಬ್ರಹ್ಮನನ್ನ ಕಾಣಕ್ಕಾಗೋದಿಲ್ಲ. ತ್ರಿಮೂರ್ತಿ ಸ್ವರೂಪಿಯಾಗಿರುವಂತಹ ಪರಮ ಗುರು ಶ್ರೇಷ್ಠವನ್ನ ಹೋಗಿ ಪಾದ ಮುಟ್ಟು ನಮಸ್ಕಾರವನ್ನ ಮಾಡಿದ್ರೆ ನಾವು ಮಾಡಿರುವಂತ ತಿಳಿದೇ ಮಾಡಿರುವಂತ ಪಾಪಗಳು ಅಂತ. ಅಂದ್ರೆ ಪಾಪ, ಅಂದ್ರೆ ದಮನಮಾನ ಶಕ್ತಿ ಯಾರಿಗಪ್ಪ ಅಂತ ಇದ್ರೆ ಗುರುಪಾದಕ್ಕೆ ಮಾತ್ರ. ಅಂತ ಗುರುಪಾದವನ್ನ ಸ್ಮರಣೆ ಮಾಡಿ ಆ ಗುರು ಮಾಡಿದಂತಹ ಎಷ್ಟು ಸೇವೆ ಮಾಡೋಗಿದ್ದಾರೆ. ಇವತ್ತು ನಾನು ಅರ್ಕಲೂರ್ಗೆ ಹೋಗಿದ್ದೆ. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಿಕ್ಕಿದ್ರು. ನೀನ್ ಎಲ್ಲೋದ್ದಪ್ಪ ಅಂತ. ನಾನು ಸಿದ್ಧಗಂಗೆ ಮಾಡ್ತಲ್ಲ ಹೋದೆ, ಆಫೀಸರ್ ಆಗಿದ್ದೀನಿ. ನೀ ಎಲ್ಲೋದ್ದಪ್ಪ? ಚುಂಚನಗಿರಿ ಮಾಡ್ತಲ್ಲ ಹೋದೆ. ಸ್ವಾಮೀಜಿಯವರು ಅವತ್ತು ನಂಗೆ ಕೆಲಸ ಕೊಡಿಸಿದರೆ ನನ್ನ ಮನೆ ಇವತ್ತು ಕೂಡ ಜ್ಯೋತಿ ಹಚ್ತಾ ಇದೆ. ಅದಕ್ಕೋಸ್ಕರ ಬಂದು ಜ್ಯೋತಿಯನ್ನ ಪ್ರಜ್ವಲಿಸಿ ಇವತ್ತು ಅವರ ಸ್ಮರಣೆ ಮಾಡಿ ಯುವಕರಿಗೆ ಇಂಥ ಒಳ್ಳೆ ಕೆಲಸ ಇವತ್ತು ನೋಡ್ತಾ ಇದೆ. ಇವತ್ತೆಲ್ಲ ಎಷ್ಟೋ ಹುಡುಗರು ಹೆಂಗಿಂಗೋ ಒಂದು ದಾರಿಯನ್ನ ಕಾಣದಲ್ಲಿ ಇವತ್ತು ದಿಕ್ತಪ್ಪುವಂತ ವ್ಯವಸ್ಥೆ ಇದೆ. ನಮ್ಮ ಹುಡುಗರಿಗೆ ಇಂಥ 3 ಜನಗಳ ಆಶೀರ್ವಾದ ಇರಲಿ, ಇಂಥ ಕೆಲಸ ಹೆಚ್ಚು ಮಾಡುವಂತ ಶಕ್ತಿ ಕೊಡ್ಲಿ. ದೀನರ, ದಲಿತರ, ನೊಂದವರ, ಬೆಂದವರ ಅಂತ ಸೇವೆ ಮಾಡುವಂತ ಶಕ್ತಿಯನ್ನ ಈ 3 ಜನ ತ್ರಿಮೂರ್ತಿಗಳು ಸಂಸದರಾದ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಬಾಲಗಂಗಾಧರನಾಥ ಸ್ವಾಮೀಜಿ ಮತ್ತು ಸಿದ್ದಗಂಗಾ ಸ್ವಾಮೀಜಿ ಗ್ರಾಮಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರ ಜೊತೆ ಬೆರೆತು ಅವರು ಕೊಡುವ ಆಹಾರ ಸ್ವೀಕರಿಸುತ್ತಿದ್ದರು. ಇಡೀ ಗ್ರಾಮಗಳಿಗೆ ಭೇಟಿ ಮಾಡಿ ಯುವಕರನ್ನ ಧಾರ್ಮಿಕತೆಗೆ ಎಳೆಯುವ ಕೆಲಸ ಮಾಡಿದ್ದರು. ಕಳೆದ 2 ದಿನಗಳ ಹಿಂದೆ ರಾಮಮಂದಿರ ಉದ್ಘಾಟನೆಯಾಗಿದ್ದು ಇಡೀ ಗಲ್ಲು ಗಲ್ಲಿಯಲ್ಲಿ ಶ್ರೀರಾಮನನ್ನ ನೆನೆದು ಆಚರಣೆ ಮಾಡಿದ್ದಾರೆ ಎಂದರೆ ಇನ್ನೂ ಕೂಡ ಧಾರ್ಮಿಕತೆ ಆಚರಣೆ ಉಳಿದಿದೆ ಎಂದರ್ಥ ಎಂದರು. ನಮ್ಮ ಸಿದ್ದಗಂಗ ಸ್ವಾಮಿಯವರು ಮತ್ತು ಬಾಲಗಂಗಾಧರ ಸ್ವಾಮಿಯವರು ಅವತ್ತೊಂದು ದಿವಸಗಳಲ್ಲಿ ಆಗ ಕಾರಿಲ್ಲ, ಏನಿಲ್ಲ. ಯಾವ್ದಾದ್ರು ಗ್ರಾಮಗಳಿಗೆ ಹೋದ್ರೆ ಮಾಡಿಕೊಟ್ಟಿದ್ದಂತ ಗ್ರಾಮಸ್ಥರು ಏನೇನು ದಿನಸಿ ಸಾಮಾನುಗಳನ್ನ ಕೊಡ್ತಿದ್ರು, ಮತ್ತೆ ರೊಟ್ಟಿ ಏನೇ ಕೊಡ್ತಿದ್ರು ಅಲ್ಲಲ್ಲಿ ಹೋಗಿ ಅವ್ರು ಕೊಡ್ತಾ ಇದ್ದಂಥದನ್ನ ಸ್ವೀಕರಿಸಿ
ಎಲ್ಲಾ ಸಮಾಜಕ್ಕೂ ನ್ಯಾಯ ದೊರಕಿಸುವಂತ ಕೆಲಸ ಮಾಡಬೇಕು, ಎಲ್ಲಾ ಸಮಾಜಕ್ಕೂ ಕೂಡ ದೈವಿಕ ಶಕ್ತಿ ಕೊಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಇಡೀ ಗ್ರಾಮಗಳಿಗೆ ಭೇಟಿ ಮಾಡಿ ಅವತ್ತೊಂದು ದಿವಸ ಎಲ್ಲೋ ಒಂದ್ ಕಡೆ ನಮ್ಮ ಯುವಕರನ್ನ ದೇವರು ಒಂದು ಧಾರ್ಮಿಕತೆಗೆ ಎಳೆಯುವಂತ ಕೆಲಸನೇನು ಮಾಡಿದ್ರು ಇವತ್ತು ಯಾರು ಕೂಡ ಮರೆಯೋದಕ್ಕಾಗಲ್ಲ. ಇವತ್ತು ಬಹುತೇಕ ನನ್ನ 2 ದಿನ ಹಿಂದೆ ರಾಮ ಮಂದಿರ ಓಪನ್ ಆಯಿತು. ನನ್ನ ಪ್ರಕಾರ ಇಡೀ ಗಲ್ಗಲ್ಲಿನೂ ಕೂಡ ಇವತ್ತೇನಾದ್ರು ಯುವಕರುಗಳು ರಾಮ ಮಂದಿರ ಓಪನ್ ಆಗುವಂತ ಸಂದರ್ಭದಲ್ಲಿ ಆಚರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಇವತ್ತೆಲ್ಲ ಒಂದ್ ಕಡೆ ಧಾರ್ಮಿಕತೆ ಇನ್ನ ನಮ್ಮಲ್ಲಿ ಯುವಕರಲ್ಲಿ ಬೆಳೀತಾ ಇದೆ, ಉಳಿತಾ ಇದೆ ಅನ್ನೋದಕ್ಕೆ ಮೂರೇ ಕಾರಣಕರ್ತರಾಗಿ ಇವತ್ತು ನಮ್ಮಲ್ಲಿ ಮುಂದೆ ನಿಂತಿದ್ದಾರೆ. ನಾವ್ ಯಾವಾಗ್ಲೂ ಹೇಳ್ತಾ ಇದ್ವಿ ನಡೆದಾಡೋ ದೇವರು ಅಂತ. ನಾವಿಲ್ಲಿ ಬಹುತೇಕ ಯಾರು ಕೂಡ ನಾವು ದೇವ್ರನ್ನ ನೋಡಿಲ್ಲ, ಆದ್ರೆ ದೇವ್ರ ಮೇಲೆ ಅಪಾರವಾದಂತ ಭಕ್ತಿ, ಅಭಿಮಾನ, ಪ್ರೀತಿಯನ್ನೆಲ್ಲ ಇಟ್ಕೊಂಡಿದ್ದೀವಿ. ನಮ್ಗೆ ದೇವ್ರ ರೂಪದಲ್ಲಿ ಬಂದು ಕೆಲವರು ಸಮಾಜ ಸೇವಕ ಮಾಡುವಂತ ಕೆಲಸನ ಮಾಡ್ತಾರೆ. ಅದರಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯದಂತ ಅಲ್ಲ, ಇಡೀ ದೇಶದಂತ ಒಂದು ಮೂಲೆಯಿಂದ ಇನ್ನೊಂದು ಮೂಲೆವರೆಗೂ ಮಾತಾಡಿದ್ರೆ ಸಿದ್ಧಗಂಗಾ ಸ್ವಾಮೀಜಿ ಅವ್ರನ್ನ ನಡೆದಾಡೋ ದೇವರು ಅಂತಾನೆ ಇವತ್ತೆಲ್ಲರೂ ಕೂಡ ಅದನ್ನ ಚರ್ಚೆ ಮಾಡುವಂತ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಭಕ್ತರಿಗೆ ಅನ್ನದಾನ ಏರ್ಪಡಿಸಿದ್ದರು ಹಾಗೂ ಸ್ವಯಂ ಪ್ರೇರಿತವಾಗಿ 50ಕ್ಕೂ ಹೆಚ್ಚು ಜನ ರಕ್ತದಾನ ಮಾಡಿದರು. ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಮಲ್ಲಿಕಾರ್ಜುನ್, ಸಮಾಜದ ಮುಖಂಡ ಈಶ್ವರಪ್ಪ, ವೀರಶೈವ ಲಿಂಗಾಯತ ಯುವಸೇನೆ ಹಾಗೂ ಕೆಂಪೇಗೌಡ ಯುವಸೇನೆ ಮುಖಂಡರಾದ ಅವಿನಾಶ್, ಉಮೇಶ್, ಲೋಕೇಶ್, ಶರತ್ ಭೂಷಣ್, ಮೋಹನ್ ಕುಮಾರ್, ಮನೋಜ್, ರಾಕೇಶ್, ಕಾಂತರಾಜು, ದಿಲೀಪ್ ಹಾಜರಿದ್ದರು. ಕಾಫಿ ತೋಟದ ಕಾರ್ಮಿಕರ ಕಲ್ಯಾಣ ಮಂಡಳಿ ರಚಿಸುವಂತೆ, ದಿನಕ್ಕೆ 1,000 ಕನಿಷ್ಠ ಕೂಲಿ ನಿಗದಿಪಡಿಸುವಂತೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಿಸುವಂತೆ ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ನಡೆಯುತ್ತಿರುವ 2ನೇ ದಿನದ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರೊವಿನ್ಷಿಯಲ್ ಪ್ಲಾಂಟೇಶನ್ ಕಾರ್ಮಿಕರ ಸಂಘದಿಂದ ತೋಟದ ಕಾರ್ಮಿಕರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಕಾಫಿ ತೋಟಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಅತ್ಯಂತ ಕಡಿಮೆ ಕೂಲಿ ಹಾಗೂ ಅತಿ ಕಡಿಮೆ ನಾಗರಿಕ ಮತ್ತು ಸಾಮಾಜಿಕ ಸೌಲಭ್ಯಗಳನ್ನಷ್ಟೇ ಪಡೆದುಕೊಂಡು ಅತ್ಯಂತ ಕಡುಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇಂದಿನ ದುಬಾರಿ ಮಾರುಕಟ್ಟೆಯಲ್ಲಿ ಜೀವನ ನಡೆಸಲು ಬೇಕಾದ ಅತ್ಯವಶ್ಯಕ ವಸ್ತುಗಳು ಮತ್ತು ಸೇವೆಗಳ ಬೆಲೆಗಳು ತೀವ್ರಗತಿಯಲ್ಲಿ ಏರಿಕೆಯಾಗುತ್ತಿರುವ ಸಂದರ್ಭದಲ್ಲಿ ತೋಟದಲ್ಲಿ ಕಾರ್ಮಿಕರು ತಮ್ಮ ಹಾಗೂ ತಮ್ಮ ಕುಟುಂಬದ ಕನಿಷ್ಠ ಅಗತ್ಯಕ್ಕೆ ಅನುಗುಣವಾದ ಆಹಾರ ಸಾಮಗ್ರಿಗಳು, ಬಟ್ಟೆ ಬರಿಗಳು, ಆರೋಗ್ಯ, ಔಷಧಿಗಳು, ವಸತಿ, ಶಿಕ್ಷಣ ಇತ್ಯಾದಿ ಕನಿಷ್ಠ ಜೀವನಾವಶ್ಯಕ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ತೋಟಗಳಲ್ಲಿ ಕಾಯಂ ಕಾರ್ಮಿಕರನ್ನ ಕಡಿಮೆ ಮಾಡುತ್ತಾ ಗುತ್ತಿಗೆ, ಹೊರಗುತ್ತಿಗೆ ಮತ್ತು ಕ್ಯಾಶುಯಲ್ ಕಾರ್ಮಿಕ ಪದ್ಧತಿಯಲ್ಲಿ ತೋಟ ಕಾರ್ಮಿಕರನ್ನ ದುಡಿಸಿಕೊಳ್ಳುತ್ತಾ ಅವರಿಗೆ ಶಾಸನಬದ್ಧವಾಗಿ ನೀಡಬೇಕಾದ ಕನಿಷ್ಠ ಕೂಲಿ, ಭವಿಷ್ಯ ನಿಧಿ, ವೈದ್ಯಕೀಯ ವೆಚ್ಚ, ಬೋನಸ್, ರಜೆಗಳು, ಗ್ರಾಚ್ಯುಟಿ ಇತ್ಯಾದಿ ಸೇವಾ ಸೌಲಭ್ಯಗಳನ್ನು ನೀಡದೆ ಕಾರ್ಮಿಕರನ್ನ ವಂಚಿಸಲಾಗುತ್ತಿದೆ. ಈ ಕಾರಣಕ್ಕಾಗಿಯೇ ತೋಟದ ಕಾರ್ಮಿಕರಿಗೆ ಬೆಲೆ ಏರಿಕೆಗೆ ಅನುಗುಣವಾಗಿ ಕನಿಷ್ಠ ಕೂಲಿ ಹೆಚ್ಚಳ ಮಾಡುವಂತೆ ಹಾಗೂ ತೋಟದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ನೀಡಲು ತೋಟ ಕಾರ್ಮಿಕರ ಕಲ್ಯಾಣ ಮಂಡಳಿ ರಚಿಸುವಂತೆ ಸಿಐಟಿಯು ಸರ್ಕಾರಕ್ಕೆ ಜಿಲ್ಲಾಡಳಿತದ ಮೂಲಕ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ಕೆಪಿಪಿಡಬ್ಲ್ಯೂಯು ಅಧ್ಯಕ್ಷರಾದ ವಿ ಸುಕುಮಾರ್, ಕಾರ್ಯದರ್ಶಿ ಸೌಮ್ಯ, ಖಜಾಂಚಿ ಟಿ ರಮೇಶ್ ಹಾಜರಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಾಜಿ ಸಮನ್ವಯ ಅಧಿಕಾರಿ ಬೈಕೆರೆ ನಾಗೇಶ್ ಅವರ ಅಂತ್ಯಕ್ರಿಯೆ ಬೈಕೆರೆ ಗ್ರಾಮದವರ ತೋಟದಲ್ಲಿ ಅನೇಕ ಗಣ್ಯರು ಹಾಗೂ ಅವರ ಅಭಿಮಾನಿಗಳ ಸಮ್ಮುಖದಲ್ಲಿ ನೆರವೇರಿತು. ಸಕಲೇಶಪುರ ತಾಲೂಕಿನ ಒಂದು ಕುಗ್ರಾಮದಲ್ಲಿ ಜನಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಾಜಿ ಸಮನ್ವಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಬೈಕೆರೆ ನಾಗೇಶ್ ಅವರ ಅಂತ್ಯಕ್ರಿಯೆ ತಾಲೂಕಿನ ಬೈಕೆರೆ ಗ್ರಾಮದಲ್ಲಿರುವ ಅವರ ತೋಟದಲ್ಲಿ ವೀರಶೈವ ಪದ್ಧತಿಯಂತೆ ನಡೆಯಿತು. ಶಾಸಕ ಸಿಮೆಂಟ್ ಮಂಜು, ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಮಂಜು, ಮಾಜಿ ಶಾಸಕರುಗಳಾದ ಎಚ್.ಕೆ. ಕುಮಾರಸ್ವಾಮಿ, ಎಚ್.ಎಂ. ವಿಶ್ವನಾಥ್, ಬಿಆರ್ ಗುರುದೇವ್, ಮಾಜಿ ರಾಜ್ಯಸಭಾ ಸದಸ್ಯ ಜವರೇಗೌಡ, ಕೊಡ್ಲಿಪೇಟೆ ಕಿರಿಕೋಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ತೆಂಕಲಗೂಡು ಮಠದ ಚನ್ನಸಿದ್ದೇಶ್ವರ ಸ್ವಾಮೀಜಿಗಳು, ತಣ್ಣೀರುಹಳ್ಳ ಮಠದ ವಿಜಯಕುಮಾರ ಸ್ವಾಮೀಜಿ, ಸಮಾಜ ಸೇವಕ ಬ್ಯಾಕರವಳ್ಳಿ ಜಯಣ್ಣ ಅಂತಿಮ ನಮನ ಸಲ್ಲಿಸಿದರು. ವಯಸ್ಸಲ್ಲ, ಬಹುಶಃ ನಾಗೇಶ್ ಕೇವಲ ಬೈಕೆರೆ ಫ್ಯಾಮಿಲಿಯವರಿಗೆ ಅಥವಾ ಕೆಲವೇ ಜನರಿಗೆ ಕಳ್ಕೊಂಡಿದ್ದಾರೆ ಅಂತಲ್ಲ, ಇಡೀ ಸಮುದಾಯ, ಈ ಭಾಗದ ಎಲ್ಲ ವರ್ಗದ ಜನರಿಗೆ ಇವತ್ತು ನಷ್ಟ ಆಗಿದೆ. ಬಹುಶಃ ಅದನ್ನು ನಾವು ಭಾಷಣದಲ್ಲಿ ಏನು ಹೇಳಿದ್ರು ನನಗೆ ಎಲ್ಲ ಕಡೆ ಗೋಚರಿಸ್ತದೆ. ಹೆಂಗೆ ಅಂದರೆ ಏನೋ ಒಂದು ದೊಡ್ಡ ಶಕ್ತಿಯನ್ನು ನಾವೀಗ ಕಳ್ಕೊಂಡ್ಬಿಡ್ತೀವಿ. ಮನುಷ್ಯ ಹುಟ್ಟಿದ ಮೇಲೆ ಸಾವು ಖಚಿತ, ಆದರೆ ಸಾವು ಇಷ್ಟು ಬೇಗ ಬರಬಾರ್ದಿತ್ತು. ಅನ್ಯಾಯ ಮಾಡ್ತದೆ. ನನಗನ್ನಿಸ್ತದೆ ದೇವರು ಅನ್ಯಾಯ ಮಾಡಿಬಿಟ್ಟ, ಅವ್ರನ್ನ ಎಳ್ಕೊಂಬಿಟ್ಟ. ಅವರು ಬೈಕೆರೆ ನಾಗೇಶಣ್ಣ ಅಂತಕ್ಕಂಥ ವ್ಯಕ್ತಿ, ಅವ್ರ ವ್ಯಕ್ತಿಯೆಲ್ಲ ನಮ್ಮ ಸಕಲೇಶ್ಪುರಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಿಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅವ್ರನ್ನ ನಾವೇನು ಕಳ್ಕೊಂಡಿದ್ದೀವಿ, ಇದು ತುಂಬಲಾರದ ನಷ್ಟ ಅಂತೇಳಿ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಭಗವಂತ
ಸಕಲೇಶಪುರಕ್ಕೆ ಹಲವಾರು ವಿಚಾರಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ತನ್ನ ಸ್ವಂತ ಮನೆ ರೀತಿಯಲ್ಲಿ ಇಡೀ ಸಕಲೇಶಪುರ ನೋಡ್ಕೊಂಡಂಥ ಮಹಾಪುಣ್ಯಾತ್ಮ ಅಜಾತ ಶತ್ರು. ನನ್ನ ಮನೆಯಲ್ಲೆಲ್ಲ ಮಾತಾಡ್ತಾ ಇರುತ್ತೆ, ಒಂದು ರೀತಿ ವಾಜಪೇಯಿ ಇದ್ದಂಗೆ, ಅವ್ರಿಗೆ ಶತ್ರುಗಳೇ ಇಲ್ಲ. ಸಣ್ಣ ಮಕ್ಕಳನ್ನೂ ಸಮೇತ ಬಹುವಚನದಲ್ಲಿ ಮಾತಾಡ್ತಕ್ಕಂಥ ದೊಡ್ಡ ವ್ಯಕ್ತಿತ್ವ ಅವರು. ಭಗವಂತ ಇಷ್ಟು ಜಲ್ದಿ ಅವರು ನಮ್ಮ ಅಗಲಿದ್ದಾನೆ. ನಿಜವಾಗ್ಲೂ ಕೂಡ ಅವರು ಅವ್ರ ಕುಟುಂಬಕ್ಕೆ ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಬೈಕೆರೆ ನಾಗೇಶ್ ಅಣ್ಣವರು ಸದಾ ನಮ್ಮ ಜೊತೆಲಿರ್ತಾರೆ. ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿರ್ಬೋದು, ಖಂಡಿತವಾಗ್ಲೂ ಅವ್ರು ಮಾಡಿರ್ತಕ್ಕಂಥ ಕೆಲಸ ಸಕಲೇಶಪುರದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ಕೂಡ ನಾಗೇಶ್ ಅಣ್ಣನ ನೆನಪಿಗೋಸ್ಕರ ಸಕಲೇಶಪುರದಲ್ಲಿ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ತೊಗೊಂಡಿದ್ವಿ. ಈ ಒಂದು ಬೈಕೆರೆ ನಾಗೇಶ್ ರವರನ್ನು ಅಗಲಿಕೆಯಿಂದ ಈ ಸಕಲೇಶಪುರ ನಾಡು ದುಃಖಭರಿತ ಆಗಿರ್ತಕ್ಕಂಥದ್ದು. ನಾಗೇಶ್ ರವರು ಬಡ ಕುಟುಂಬದಿಂದ ಬಂದಂಥ ಸರಳ ವ್ಯಕ್ತಿತ್ವದ ವ್ಯಕ್ತಿ. ಅವರು ಇಲ್ಲಿಂದ ಹೊರಟಂಥ ಅವರ ಜೀವನ ಶೈಲಿ ದೆಹಲಿಯವರೆಗೆ ಮುಟ್ಟಿ ಅಲ್ಲಿ ಎಲ್ಲ ಪಕ್ಷದ ಒಂದು ಮುಖಂಡರಿಗೆ ಜನಪ್ರಿಯ ಕಾರ್ಯದರ್ಶಿಯಾಗಿ, ಅದೇ ರೀತಿ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಸೇತುವೆಯಾಗಿ ಎಲ್ಲ ಜನೋಪಯೋಗಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಅವರು ಹುಟ್ಟಿದ ಊರನ್ನು ಒಂದು ಅದ್ಭುತವಾಗಿ ಮಾದರಿ ಗ್ರಾಮವಾಗಿ ಮಾಡಿರ್ತಕ್ಕಂಥದ್ದು. ಆ ಮಾದರಿ ಗ್ರಾಮ ಏನು ಹೇಳ್ತದೆ ಅಂದರೆ, ಎಲ್ಲ ಅಧಿಕಾರಿಗಳು ಈ ರೀತಿ ಮಾಡಿದರೆ ಎಲ್ಲ ಗ್ರಾಮಗಳು ಉದ್ಧಾರ ಆಗ್ತಕ್ಕಂಥ ಒಂದು ಶಕ್ತಿಯನ್ನು ಪಡ್ಕೊಳ್ತವೆ ಅಂತ ಹೇಳ್ತಕ್ಕಂಥದ್ದು. ಯಾವುದೇ ರೀತಿ ಅವರು ಡೆಲ್ಲಿಗೆ ಹೋದ್ರೂ ಕೂಡ ತಮ್ಮ ಊರನ್ನು ಮರಿದಲೆ ಇಲ್ಲಿಗೆ ಬೇಕಾದಂಥ ಎಲ್ಲ ಕೆಲಸಗಳು, ಅದೇ ರೀತಿ ತಾಲೂಕಿಗೆ ಬೇಕಾದಂಥ ಶಾಶ್ವತವಾಗಿ ನೆಲೆವಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು. ಆ ಕೆಲಸಗಳ ಮುಖಾಂತರ ಇವತ್ತೆಲ್ಲ ಈ ಭಾಗದ ಜನ ಅವರನ್ನು ನೆನಪು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಆ ಒಂದು ದುಃಖವನ್ನು ಭರಿಸುವ ಶಕ್ತಿ ಈ ಭಾಗದ ಜನರಿಗೆ, ಅವರ ಕುಟುಂಬಗಳಿಗೆ ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಇವತ್ತು ಬಹುಶಃ ಸಕಲೇಶಪುರ ತಾಲೂಕು ಅಷ್ಟೇ ಅಲ್ಲದೆ ಇಡೀ ರಾಜ್ಯ ನೋವನ್ನು ಪಡುವಂಥ ಒಂದು ಘಟನೆ ನಡೆದಿದೆ. ಸಕಲೇಶಪುರ ತಾಲೂಕಿನ ಮಲೆನಾಡಿನ ಹೆಮ್ಮೆಯ ಮಗ ಹಳ್ಳಿಯಿಂದ ದಿಲ್ಲಿಯ ತನಕ ಹೋರಾಟದ ಮೂಲಕ ಬೆಳೆದು ತಾವು ಬೆಳೆದಂತಹ ಪರಿಸರವನ್ನು ಸಂರಕ್ಷಿಸಬೇಕು, ತಾವೇನು ಬೆಳೆದಿರ್ತಕ್ಕಂಥ ನಾಡನ್ನು, ಆ ನೆಲ ಜಲ ಭಾಷೆಯ ರಕ್ಷಣೆಗಾಗಿ ಏನು ಹೋರಾಟವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ, ಅದೇ ರೀತಿ ತಾವು ಜನ್ಮ ತಾಳಿದ ತವರೂರನ್ನು ಉದ್ಧಾರ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಟುಕೊಂಡು ಬಹುಶಃ ಇವತ್ತು ಇತಿಹಾಸದಲ್ಲಿ ಹಲವಾರು ಮಹನೀಯರನ್ನು ನಾವು ಕಾಣ್ತೇವೆ. ಅಂಥ ಒಂದು ಮಹನೀಯರ ಸಾಲಿಗೆ ಸೇರ್ತಕ್ಕಂಥ ವ್ಯಕ್ತಿ ಬೈಕೆರೆ ನಾಗೇಶ್ ಅಣ್ಣನವರು. ಇವತ್ತು ಬಹುಶಃ ನಮ್ಮನ್ನೆಲ್ಲವರು ಭೌತಿಕವಾಗಿ ಅಗಲಿರಬಹುದು, ಆದರೆ ನಾವೆಲ್ಲರೂ ಅವರನ್ನು ಯಾವ ರೀತಿ ಕಾಣಬೇಕಾಗಿದೆ ಅಂತಂದರೆ, ಮಲೆನಾಡಿನ ಭಾಗಕ್ಕೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಅವರು ಇವತ್ತು ಮಾಡಿಕೊಟ್ಟಿದ್ದಾರೆ. ಬೈಕೆರೆ ನಾಗೇಶ್ ಅಣ್ಣನವರನ್ನು ನಾವು ಮಲೆನಾಡಿನ ಭಾಗದವರು ಅವರು ಮಾಡಿಕೊಟ್ಟಿರ್ತಕ್ಕಂಥ ಕೆಲಸಗಳಲ್ಲಿ ಬೈಕೆರೆ ನಾಗೇಶ್ ಅಣ್ಣನವರನ್ನು ನಾವು ಕಂಡಾಗ ಅದು ಅವರಿಗೆ ನಿಜವಾದ ಗೌರವ ಸಲ್ಲುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇವೆ. ಬಹಳ ಬೇಗ ಅವರು ನಮ್ಮನ್ನೆಲ್ಲ ಅಗಲಿದ ಅವರ ಆತ್ಮಕ್ಕೆ ರೇಣುಕಾದಿ ಪಂಚಾಚಾರ್ಯರು ಮತ್ತು ತೆಂಕಲಗೂಡು ಬೃಹನ್ಮಠದ ಎಲ್ಲ ಶಿವಾಚಾರ್ಯರು ಕೃಪಾಶೀರ್ವಾದವನ್ನ ದಯಪಾಲಿಸಲಿ, ಅವರ ಆತ್ಮಕ್ಕೆ ಶಾಂತಿಯನ್ನ ನೀಡಿ. ಈಗ ಜಾಹೀರಾತು. ಮನೆಯಲ್ಲಿ ಮಗುವಿರಲಿ, ಮಡಿಲಲ್ಲಿ ತುಂಬಿರಲಿ ಸಂತಸ, ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ, ಮನ ಮನೆಯಲ್ಲಿ ಸಂತಸವಿರಲಿ. ಮನೆಯಲ್ಲಿ ಮಗುವಿರಲಿ, ಮಡಿಲಲ್ಲಿ ತುಂಬಿರಲಿ ಸಂತಸ, ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ.
ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್, ವೆಟ್ರಿಫೈಡ್, ಸ್ಯಾನಿಟರಿ ಅಸೆಸರೀಸ್, ಸಿರಾಮಿಕ್ಸ್, ಅಪ್ಲಯನ್ಸಸ್, ಮಾಡ್ಯುಲರ್ ಕಿಚನ್ಸ್, ನ್ಯಾಚುರಲ್ ಸ್ಟೋನ್ಸ್, ವುಡನ್ ಫಿನಿಶಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್, ಲಕ್ಸುರಿ ಕಲೆಕ್ಷನ್ಸ್ ಹೀಗೆ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742283322, 9164183222, 9538161312. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ? ಹಾಗಾದ್ರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಫರ್ನಿಚರ್ಸ್ಗೆ ಬನ್ನಿ. ಸುಮಾರು 45 ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ. ನಿಮಗೆ ಬೇಕಾಗುವ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ. ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್. ಈಗ ಪಡೆಯಿರಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ. ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಮ್ ಮುಖ್ಯಸ್ಥರಾದ ಕುಮಾರ್ ಅಮೋಘ್ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ. ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ. ಇದಲ್ಲದೆ ಕಾಟ್, ಬೆಡ್, ಚೇರ್ಸ್, ಬೀನ್ ಬ್ಯಾಗ್, ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ. ಒಮ್ಮೆ ಭೇಟಿ ನೀಡಿ ಶ್ರೀ ಮಾರುತಿ ಫರ್ನಿಚರ್ಸ್, ರಿಂಗ್ ರಸ್ತೆ ಸರ್ಕಲ್, ಸಾಲಗಾಮೆ ಮುಖ್ಯ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 9886259324. ಕೇವಲ 399 ರೂಪಾಯಿಗಳಲ್ಲಿ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್. ಹಾಯ್ ಹಲೋ ನಮಸ್ಕಾರ ಹಾಸನ. ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ನ ಮುಂಭಾಗ ಶಾಂತಿ ಸ್ಟೋರ್ಸ್ನ ಪಕ್ಕ ನೂತನವಾಗಿ ರಂಗನಾಥ ಮೊಬೈಲ್ಸ್ ಮತ್ತು ಆಕ್ಸೆಸರೀಸ್ ಅಂತ ಹೇಳಿ ಪ್ರಾರಂಭವಾಗಿದೆ. ನಮ್ಮ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ಗಳನ್ನು ನೀಡುತ್ತಿದ್ದಾರೆ. ಕೇವಲ 30 ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ಗಳನ್ನು ಹಾಕಿಕೊಡಲಾಗುತ್ತಿದೆ. 399 ರೂಪಾಯಿಗಳಿಗೆ ಬ್ಲೂಟೂತ್ ನೆಕ್ ಬ್ಯಾಂಡ್ ಮತ್ತು ಇಯರ್ಬಡ್ಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ. ಹಾಗೂ ಕೇವಲ 850 ರೂಪಾಯಿಗೆ ಸ್ಮಾರ್ಟ್ ವಾಚ್ಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಅದಲ್ಲದೆ 20,000 ರೂಪಾಯಿಯ ಮೊಬೈಲ್ನ ತಗೊಂಡ್ರೆ ಉಚಿತವಾಗಿ ಬ್ಲೂಟೂತ್ ನೆಕ್ ಬ್ಯಾಂಡ್, 30,000 ರೂಪಾಯಿನ ಮೊಬೈಲ್ನ ತಗೊಂಡ್ರೆ ಉಚಿತವಾಗಿ ಸ್ಮಾರ್ಟ್ ವಾಚಸ್ ಅನ್ನು ನೀಡಲಾಗುತ್ತದೆ. ಹಾಗೂ ನೀವು ಯಾವುದೇ ಮೊಬೈಲ್ನ ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದರೆ 50% ಡಿಸ್ಕೌಂಟ್ ಕೂಡ ನೀಡಲಾಗುತ್ತದೆ. ಮತ್ತು ಯಾವುದೇ ಸ್ಮಾರ್ಟ್ಫೋನ್ನ ಖರೀದಿಗೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವಂತಹ ಅವಕಾಶ. ಜೊತೆಗೆ ಎಲ್ಲ ಸ್ಮಾರ್ಟ್ಫೋನ್ನ ಮೇಲೆ 0% ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ದೊರೆಯುತ್ತದೆ. ಮತ್ತು ಎಲ್ಲ ರೀತಿಯ ಮೊಬೈಲ್ಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತದೆ. ನಿಮ್ಮ ಮುಂದೆಯೇ ವೇಗವಾಗಿ ಲೈವ್ ಡಿಸ್ಪ್ಲೇ ಕೂಡ ಹಾಕಿಕೊಡಲಾಗುತ್ತದೆ. ನಿಮ್ಮ ಹತ್ರ ಹಳೆ ಮೊಬೈಲ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಕೂಡ ದೊರೀತಾ ಇದೆ. ಈ ಎಲ್ಲ ಆಫರ್ಸ್ಗಳು ಕೆಲವೇ ದಿನಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಹಾಗೂ ಈ ವಿಡಿಯೋನ ತಪ್ಪದೇನೆ ಆಫರ್ ಮುಗಿಯೋ ಮುಂಚೆ ಎಲ್ರಿಗೂ ಶೇರ್ ಮಾಡಿ. ರಂಗನಾಥ ಮೊಬೈಲ್ಸ್ಗೆ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ.
ನಡೆದಾಡುವ ದೇವರು ಜಗತ್ತಿನ ಎಲ್ಲ ಸಮುದಾಯದ ಆರಾಧ್ಯ ದೈವ ಭಾರತ ರತ್ನ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ 5ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಬಾಳುಪೇಟೆಯಲ್ಲಿ ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ ನಾಗರಿಕ ಬಂಧುಗಳು ಆಗಮಿಸಿ ಸ್ವಾಮೀಜಿಯವರ ಪುಣ್ಯಸ್ಮರಣೆಯಲ್ಲಿ ಭಾಗವಹಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಎಡೆಹಳ್ಳಿ ಆರ್ ಮಂಜುನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗ್ಗೆ 9:30 ಗಂಟೆಗೆ ದೇವಿರಮ್ಮ ದೇವಸ್ಥಾನದಿಂದ ಸ್ವಾಮೀಜಿಯವರ ಭಾವಚಿತ್ರದೊಂದಿಗೆ ಬಾಳುಪೇಟೆಯ ರಾಜಬೀದಿಯಲ್ಲಿ 101 ಪೂರ್ಣ ಕುಂಭಗಳ ಜೊತೆ ಕಲಾ ತಂಡಗಳೊಂದಿಗೆ ಸಿದ್ದಣ್ಣಯ್ಯ ಶಾಲಾ ಆವರಣದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬರಲಾಗುವುದು. ನಂತರ ಪ್ರತಿ ವರ್ಷದಂತೆ 250ಕ್ಕೂ ಹೆಚ್ಚು ಜನ ಸ್ವಾಮೀಜಿಯ ಭಕ್ತರು ರಕ್ತದಾನ ಮಾಡಲಿದ್ದಾರೆ. ಹೊಸದಾಗಿ ನೇತ್ರದಾನ ಶಿಬಿರವೂ ಕೂಡ ನಡೆಯಲಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಸಿದ್ದಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ವಹಿಸಲಿದ್ದು, ಸಕಲೇಶಪುರದ ಸಂಕ್ಲಾಪುರದ ಧರ್ಮೇಂದ್ರ ಮಹಾಸ್ವಾಮೀಜಿ, ಕಿರಿಕೋಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ಕೊಡ್ಲಿಪೇಟೆಯ ಮಹಾಂತ ಸ್ವಾಮೀಜಿ, ತಣ್ಣೀರು ಹಳ್ಳ ಮಠದ ವಿಜಯಕುಮಾರ ಸ್ವಾಮೀಜಿ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದರು. ನಮ್ಮ ನಿಮ್ಮ ನಡುವೆ ನಡೆದಾಡಿದ ದೇವರು, ನಮ್ಮೊಳಗಿನ ಭಾರತ ರತ್ನ, ಜಗತ್ತಿನ ಎಲ್ಲ ಸಮುದಾಯದ ಆರಾಧ್ಯ ದೈವ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 5ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಬಾಳುಪೇಟೆಯಲ್ಲಿ ಜರುಗ್ತಾ ಇದೆ. ವಿಶೇಷವಾಗಿ ಬೆಳಿಗ್ಗೆ 9:30ಕ್ಕೆ ದೇವಿರಮ್ಮ ದೇವಸ್ಥಾನದಿಂದ ಕಲಾ ತಂಡಗಳೊಂದಿಗೆ ಶ್ರೀಗಳವರ ಭಾವಚಿತ್ರದ ಜೊತೆ ಬಾಳುಪೇಟೆಯ ರಾಜಬೀದಿಯಲ್ಲಿ 101 ಪೂರ್ಣ ಕುಂಭಗಳ ಜೊತೆ ಸಿದ್ದಣ್ಣಯ್ಯ ಪ್ರೌಢಶಾಲೆ ಆವರಣದಲ್ಲಿ ನಡೀತಕ್ಕಂಥ ಧಾರ್ಮಿಕ ಸಮಾರಂಭಕ್ಕೆ ವಿಜೃಂಭಣೆಯಿಂದ ವಿಶೇಷವಾಗಿ ಏನು ಕಲಾ ತಂಡಗಳೊಂದಿಗೆ ಭಾವಚಿತ್ರದ ಮೆರವಣಿಗೆ ನಡೆಯುತ್ತೆ. ಅಲ್ಲಿ ಮೊದಲಿಗೆ ರಕ್ತದಾನದ ಶಿಬಿರ, ಪ್ರತಿ ವರ್ಷದಂತೆ 250ಕ್ಕೂ ಹೆಚ್ಚು ಯೂನಿಟ್ ರಕ್ತದಾನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಅದ್ರ ಜೊತೆ ಈ ಬಾರಿ ಹೊಸದಾಗಿ ಏನು ನೇತ್ರ ತಪಾಸಣಾ ಶಿಬಿರವನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ. ಇಲ್ಲಿ ವಿಶೇಷವಾಗಿ ಬೆಳಗ್ಗೆ 10:30ಕ್ಕೆ ನಮ್ಮ ಪರಮ ಪೂಜ್ಯರಾದಂಥ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ, ಜೊತೆಗೆ ನಮ್ಮ ಸಕಲೇಶಪುರ ತಾಲೂಕಿನ ಏನು ಸಂಕ್ಲಾಪುರ ಮಠದ ಧರ್ಮರಾಜೇಂದ್ರ ಮಹಾಸ್ವಾಮಿಗಳು, ಕಲ್ಲು ಮಠದ ಮಹಾಂತ ಸ್ವಾಮಿಗಳು, ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮಿಗಳು ಮತ್ತು ತಣ್ಣೀರಹಳ್ಳಿ ಮಠದ ವಿಜಯಕುಮಾರ ಸ್ವಾಮೀಜಿಯವರ ಏನು ಉಪಸ್ಥಿತಿಯಲ್ಲಿ ಒಂದು ಧಾರ್ಮಿಕ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಹಲವಾರು ಜನ ಗಣ್ಯರಿಗೆ ಒಂದು ಗೌರವ ಪುರಸ್ಕಾರ ಕೂಡ ಜರುಗಲಿದೆ. ಜೊತೆಗೆ ವಿಶೇಷ ಅಂದರೆ ಏನು ಪ್ರತಿ ವರ್ಷದಂತೆ ದಾಸೋಹಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿ ಅಂದರೆ ದಾಸೋಹ ಅಂತೇಳಿ 4,000ರಿಂದ 5,000 ಜನರಿಗೆ ಬಹಳ ಅಚ್ಚುಕಟ್ಟಾಗಿ ದಾಸೋಹದ ವ್ಯವಸ್ಥೆ ಕೂಡ ನೆರವೇರುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ಬಿಪಿ ಚಂದ್ರಶೇಖರ್, ಸಂಗಪ್ಪ, ಯಶವಂತ್ ಹಾಜರಿದ್ದರು. ಹಂತ ಹಂತವಾಗಿ ಬೇಲೂರು ಕ್ಷೇತ್ರವನ್ನ ಅಭಿವೃದ್ಧಿಪಡಿಸುವುದೇ ನಮ್ಮ ಗುರಿ ಎಂದು ಅರೆಹಳ್ಳಿಯಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಈ ಹಿಂದೆ ಭರವಸೆ ನೀಡಿದಂತೆ ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಇರುವ ಹಾಗೆ ಹಿರಿಗರ್ಜೆ ರಸ್ತೆಯಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ವೃತ್ತ ನಿರ್ಮಾಣದ ಕಾಮಗಾರಿಗೆ ಈಗಾಗಲೇ ಅನುಮೋದನೆ ದೊರೆತಿದ್ದು, ಕೆಲವು ದಿನಗಳಲ್ಲಿಯೇ ಕೆಲಸ ಪ್ರಾರಂಭಿಸಲಾಗುವುದು. ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನಕ್ಕಾಗಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಹಂತ ಹಂತವಾಗಿ ಕ್ಷೇತ್ರವನ್ನು ಭ್ರಷ್ಟಾಚಾರ ರಹಿತವಾಗಿ ಅಭಿವೃದ್ಧಿಪಡಿಸುವುದು ಮೂಲ ಗುರಿಯಾಗಿದೆ ಎಂದರು. ಈ ಭಾಗದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ವೃತ್ತವನ್ನ ಮಾಡಬೇಕು ಅಂತಕ್ಕಂಥದಕ್ಕೆ ಎಲ್ಲ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಹಿಂದಿದೆ, ಶಿವಕುಮಾರ ಸ್ವಾಮೀಜಿಯವರ ವೃತ್ತವನ್ನ ಮಾಡಬೇಕು ಅಂತದಕ್ಕೆ ಅದಕ್ಕೂ ಸಹ ಈಗಾಗಲೇ ಅನುದಾನವನ್ನ ನಾವಿಟ್ಟಿದ್ದೀವಿ. ಕೂಡಲೇ ಕೆಲವೇ ದಿವಸಗಳಲ್ಲಿ ಅದು ವರ್ಕೌಟ್ ಆಗ್ತಾ ಇದೆ. ಅದಾದ ತಕ್ಷಣ ತಮ್ಮೆಲ್ಲರ ನೇತೃತ್ವದಲ್ಲಿ ಆ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಸಹ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ, ಈಗಾಗಲೇ ನಮಗೂ ಇದೆ ಪ್ರಸ್ತಾವನೆಗಳು ಸರ್ಕಾರಕ್ಕೆ 100 ಕೋಟಿಗಳನ್ನ ಈ ಭಾಗಕ್ಕೆ ಸಲ್ಲಿಸಿದ್ವಿ. ಆದರೆ ಸರ್ಕಾರ ಸಲ್ಲಿಸಿರ್ತಕ್ಕಂಥದ್ದು ಹೇಳಿದ್ರೆ ಅದು ಪ್ರಯೋಜನ ಇಲ್ಲ, ತಂದು ಮಾಡತಕ್ಕಂಥದ್ದನ್ನು ಮಾತ್ರ ಹೇಳಬೇಕು. ಹಾಗಾಗಿ ಹಂತ ಹಂತವಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತ ಕೊಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ವಿಘ್ನೇಶ್, ಸದಸ್ಯರುಗಳು, ಸಿಬ್ಬಂದಿ ವರ್ಗದವರು, ಕಂದಾಯ ಇಲಾಖೆ ಅಧಿಕಾರಿಗಳು, ವೈದ್ಯಾಧಿಕಾರಿ ಮಮತಾ, ಅರೆಹಳ್ಳಿ ಪೊಲೀಸ್ ಠಾಣಾಧಿಕಾರಿ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ರಾಮದ ಮುಖಂಡರುಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಹಾಜರಿದ್ದರು.
ಗಣರಾಜ್ಯೋತ್ಸವ ದಿನದಂದು ಸಕಲೇಶಪುರದ ಪುರಸಭೆ ಆವರಣದಲ್ಲಿ ಬೃಹತ್ ಮಾನವ ಸರಪಳಿಯನ್ನು ಹಮ್ಮಿಕೊಂಡಿರುವುದಾಗಿ ಸಮಸ್ತ ಕರ್ನಾಟಕ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಜಿಲ್ಲಾ ಸಮಿತಿ ಅಧ್ಯಕ್ಷ ಸಲೀಂ ಕೊಲ್ಲಹಳ್ಳಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 2024 ಜನವರಿ 26 ಶುಕ್ರವಾರ ಸಂಜೆ 4 ಗಂಟೆಗೆ ಹಾಸನ ಜಿಲ್ಲಾ ಸಮಸ್ತ ಕರ್ನಾಟಕ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ಮಾನವ ಸರಪಳಿ ಕಾರ್ಯಕ್ರಮವನ್ನು ಪುರಸಭೆ ಆವರಣದಲ್ಲಿ ಆಯೋಜಿಸಲಾಗಿದೆ. ಯಾವುದೇ ಜಾತಿ ಮೇಲು ಕೀಳು ಎಂಬ ಭಾವನೆ ಇಲ್ಲದೆ ಎಲ್ಲರೂ ಸಮಾಜಕ್ಕಾಗಿ ಒಬ್ಬರನ್ನೊಬ್ಬರು ಕೈ ಹಿಡಿದು ಸ್ವಚ್ಛ ಮನಸ್ಸಿನಿಂದ ರಾಷ್ಟ್ರ ರಕ್ಷಣೆಯ ಸಂಕಲ್ಪ ಮಾಡಲಿದ್ದಾರೆ. 2024 ಜನವರಿ 28ರಂದು ಭಾನುವಾರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 100ನೇ ವರ್ಷದ ಧಾರ್ಮಿಕ ಸಮ್ಮೇಳನದ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸುವ ಸಾಧ್ಯತೆ ಇದೆ ಎಂದರು. ಸಮಸ್ತ ಕರ್ನಾಟಕ ಸುನ್ನಿ ಫೆಡರೇಷನ್ ಏನಿದೆ, ಈ ಸಂಘಟನೆ ಹಲವು ವರ್ಷಗಳಿಂದ ಪ್ರಜಾಪ್ರಭುತ್ವ ದಿನವನ್ನ, ಈ ರಾಷ್ಟ್ರೀಯ ಹಬ್ಬವನ್ನ ಒಂದು ಆಂದೋಲನವಾಗಿ ಜನರಿಗೆ ಮನದಟ್ಟು ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಈ ಸಂಘಟನೆ ತೊಡಗಿದೆ. ಇದರ ಮುಂದುವರೆದ ಭಾಗವಾಗಿ ನಾವು ನಾಡಿದ್ದು ಗಣರಾಜ್ಯೋತ್ಸವ ದಿನಾಚರಣೆ ಇದೆ, ರಿಪಬ್ಲಿಕ್ ಡೇ ಜನವರಿ 26ರಂದು ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಾಸನ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಸಕಲೇಶಪುರ ಪುರಭವನದಲ್ಲಿ 26ನೇ ತಾರೀಕು ನಾವು ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಅದೇ ದಿನ ಸಂಜೆ 4 ಗಂಟೆಗಾಗಿರುತ್ತೆ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು ಸೇರಿಕೊಂಡು ತನ್ನ ಕೈಯಿಂದ ಸರಪಳಿಯನ್ನ ಚೈನನ್ನ ಇಟ್ಕೊಂಡು ಎಲ್ಲ ಮನಸ್ಸುಗಳು ಕೂಡ ಈ ದೇಶದ ಅಭಿವೃದ್ಧಿ ಏಳಿಗೆಗಾಗಿ, ಸಮಾನತೆಗಾಗಿ ಈ ಒಂದು ಸಂವಿಧಾನವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮದ ಮೂಲಕ ಒಂದು ಕರೆಯನ್ನು ಕೊಡ್ತಾ ಇದ್ದೇವೆ. ಐತಿಹಾಸಿಕವಾದ ಕಾರ್ಯಕ್ರಮ, ಒಂದು ಧಾರ್ಮಿಕ ಕಾರ್ಯಕ್ರಮ ಇದೇ ತಿಂಗಳು ಜನವರಿ 28ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಮ್ಮ SKSSF ಇದರ ಮೂಲ ಸಂಘಟನೆ ಏನಿದೆ, ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅನ್ನುವಂತಹ ಈ ಒಂದು ಸಂಘಟನೆಯ ಮೂಲಕ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. ಅದು ಬೆಂಗಳೂರು ಅರಮನೆ ಮೈದಾನದಲ್ಲಾಗಿರುತ್ತೆ. ಆ ಕಾರ್ಯಕ್ರಮ ನಾನು ಈಗಾಗಲೇ ಹೇಳಿದಾಗೆ ಸಮಸ್ತ ಜಮಿಯತುಲ್ ಉಲಮಾ ಅನ್ನುವಂತಹ ಆ ಸಂಘಟನೆಗೆ 100 ವರ್ಷ ಪೂರ್ಣ ಆಗ್ತಾ ಇದೆ. ಆ 100 ವರ್ಷದ ಸಂಭ್ರಮದ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನ ಬೆಂಗಳೂರು ಅರಮನೆ ಮೈದಾನದಲ್ಲಿ ಏರ್ಪಡಿಸಲಾಗಿದೆ. ಅದಕ್ಕೆ ಸುಮಾರು 1 ರಿಂದ 1.5 ಲಕ್ಷ ಜನ ಸೇರುವಂತಹ ಒಂದು ಕಾರ್ಯಕ್ರಮ ಆಗಿದೆ. ಆ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಹಲವಾರು ಮಂತ್ರಿಗಳು, ಗಣ್ಯರು ಆ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಸ್ತ ಕರ್ನಾಟಕ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಜಿಲ್ಲಾ ಸಮಿತಿ ಗೌರವ ಅಧ್ಯಕ್ಷ ಇಬ್ರಾಹಿಂ, ಮಾಜಿ ಅಧ್ಯಕ್ಷ BM ಪೋಕರ್, ಉಪಾಧ್ಯಕ್ಷ ಅಬ್ಬಾಸ್ ಸುದೇವಾರ್, MGM ಅಧ್ಯಕ್ಷ GM ಕಾಸಿಂ ಉಪಸ್ಥಿತರಿದ್ದರು. ಅಂಬೇಡ್ಕರ್ ಭವನದಲ್ಲಿ ಜನವರಿ 26ರಂದು BSP ಪಕ್ಷದಿಂದ ಸಂವಿಧಾನೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಸಾರ್ವಜನಿಕರು ಬಹುಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು BSP ಜಿಲ್ಲಾಧ್ಯಕ್ಷ ಅತ್ನಿ ಹರೀಶ್ ವಿನಂತಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತದಲ್ಲಿ ಡಾ BR ಅಂಬೇಡ್ಕರ್ ಅವರ ಸಂವಿಧಾನ ಯಥಾವತ್ ಜಾರಿಯಾಗಿದ್ದರೆ ದೇಶದಲ್ಲಿ ಈ ವೇಳೆಗೆ ಸಮಾನತೆ ಸಾಧ್ಯವಾಗುತ್ತಿತ್ತು. ಈ ಬಗ್ಗೆ ಜಾಗೃತಿ ಮೂಡಿಸಲು ಬಹುಜನರು ಅಧಿಕಾರ ಹಿಡಿಯುವಂತಾಗಲು BSP ಹಲವು ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಮನುವಾದಿಗಳ ವಿರುದ್ಧ ಸತತ 35 ವರ್ಷಗಳ ಕಾಲ ಹೋರಾಟನ ಮಾಡಿ ಈ ದೇಶಕ್ಕೆ ಇಡೀ ವಿಶ್ವದಲ್ಲೇ ಶ್ರೇಷ್ಠವಾದ ಬೃಹತ್ ಸಂವಿಧಾನನ ತಂದುಕೊಟ್ಟು ಸಮಾನವಾದ ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಈಗಾಗಲೇ ಗೊತ್ತಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಜನವರಿ 26ನೇ ತಾರೀಕಿನಂದು ಒಂದು ಮಾತು ಹೇಳ್ತಾರೆ. ಸಂವಿಧಾನನ ಈ ದೇಶಕ್ಕೆ ಅರ್ಪಣೆ ಮಾಡಿ ಸಂಸತ್ತಿಂದ ಹೊರಗಡೆ ಬಂದು ಅವ್ರು ಹೇಳಿದ ಮಾತು ಏನಪ್ಪಾ ಅಂದ್ರೆ, ನಾನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶದಲ್ಲೇ ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ.
ಬಹಳ ಬೃಹತ್ ಸಂವಿಧಾನನ ನಾನು ಇವತ್ತು ಈ ದೇಶಕ್ಕೆ ಕೊಟ್ಟಿದ್ದೀನಿ. ಪತ್ರಕರ್ತರು ಎದುರುಗಡೆ ಹೇಳಿರ್ತಕ್ಕಂಥ ಮಾತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಾದರೂ ಈ ದೇಶದಲ್ಲಿ ಜಾರಿಯಾದ್ರೆ ಕೇವಲ 20 ವರ್ಷದಲ್ಲಿ ಸಮಾನತೆ ಸೃಷ್ಟಿಯಾಗುತ್ತೆ. ಈ ದೇಶದಲ್ಲಿ ಯಾರು ಮೇಲು ಕೀಲು ಅನ್ನೋದು ಇರಲ್ಲ, ಬಡವ ಬಲ್ಲಿಗಾನ ಅಂತರ ಇರಲ್ಲ. 20 ವರ್ಷದಲ್ಲಿ ಸಮಾನತೆ ಸೃಷ್ಟಿಯಾಗುತ್ತೆ. ಆದ್ರೆ ಈ ದೇಶದಲ್ಲಿ 20 ವರ್ಷದಲ್ಲಿ ಸಮಾನತೆ ಸೃಷ್ಟಿಯಾಗ್ತದೆ ಅನ್ನೋ ನಂಬಿಕೆ ನನಗಿಲ್ಲ. ಯಾಕೆ ಅಂದ್ರೆ ಈ ದೇಶದಲ್ಲಿ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರಿಬಾರ್ದು ಅಂತ ಹೋರಾಟ ಮಾಡ್ತಾ ಇದ್ರಲ್ಲ, ಆ ತರದವರಿಗೆ ನಾವು ಸಂವಿಧಾನ ಕೊಟ್ಟಿದ್ವಿ. ಹಾಗಾಗಿ ಸಂವಿಧಾನ ಜಾರಿಯಾಗಬೇಕು, ದೇಶದಲ್ಲಿ ಸಮಾನತೆ ಬರಬೇಕು ಅಂದ್ರೆ ಸಂವಿಧಾನ ಪರವಾಗಿರೋರು ಆಳ್ವಿಕೆ ಬರಬೇಕು, ಸಂವಿಧಾನ ಜಾರಿ ಮಾಡೋಂಥ ಜಾಗಕ್ಕೆ ಬರಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಜನವರಿ 26ರಂದು ಈ ಮಾತನ್ನು ಹೇಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಎಷ್ಟು ವರ್ಷ ಅಂದ್ರೆ 20 ವರ್ಷ. ಆದ್ರೆ ಇವತ್ತು ನಾವು ನೋಡಕೊಟ್ಟಾಗ ಸಂವಿಧಾನ ಜಾರಿಯಾಗಿ ಈ ದೇಶದಲ್ಲಿ 74 ವರ್ಷಗಳು ಕಳೆದಿದ್ದಾವೆ. 12 ಪಂಚವಾರ್ಷಿಕ ಯೋಜನೆಗಳು ಬಂದೋಗಿದ್ದಾವೆ. 17-18 ಸರ್ಕಾರಗಳು ನಮ್ಮನ್ನ ಬಂದು ಆಳ್ವಿಕೆ ಆಗಿದ್ದಾವೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಗೆ ಈ ದೇಶದಲ್ಲಿ ಸಂವಿಧಾನ ಜಾರಿಯಾಗಿದೆಯಾ ಅಥವಾ ಸಮಾನತೆ ಬಂದಿದೆಯಾ ಅಂತ ನೋಡಕೊಟ್ಟಾಗ ಆ ತರದ ಅಂಶಗಳು ಇವತ್ತು ನಮ್ಮ ಕಣ್ಣೆದುರುಗಡೆ ಎಲ್ಲೂ ಕಾಣ್ತಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಬಿಎಸ್ಪಿ ಅಧ್ಯಕ್ಷ ತಾರೇಶ್, ರೂಪಮೋಹನ್, ಗಣೇಶ್, ಯಶವಂತ್, ದೇವರಾಜು, ಸಂದೀಪ್, ಹುಚ್ಚಮ್ಮ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಬೈಕೆರೆ ನಾಗೇಶ್ಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಸರಳ ಸಜ್ಜನಿಕೆಯ ಸ್ನೇಹಜೀವಿಯನ್ನು ನೆನೆದು ಸಂತಾಪ ಸೂಚನೆ. ವೀರಶೈವ ಲಿಂಗಾಯತ ಯುವಸೇನೆ, ಕೆಂಪೇಗೌಡ ಯುವಸೇನೆ ಹಾಗೂ ಸಹ್ಯಾದ್ರಿ ಕೇಸರಿ ಬಳಗದಿಂದ ತ್ರಿಮೂರ್ತಿ ಸ್ವಾಮೀಜಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮ ನೆರವೇರಿತು. ಮತ್ತು 2ನೇ ದಿನಕ್ಕೆ ಕಾಲಿಟ್ಟ ಸಿಎಟಿಯು ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.